Third chapter is on international trade. What do you need to study here? What is international trade? When you open up your economy as globalization, this paves way for the existence of trade with other foreign countries, which is called as international trade. Isn't it so? Yes, here you need to understand the importance of international trade. ಮೂರನೇ ಪಾಠದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿದರೆ ಒಂದು ರಾಷ್ಟ್ರ ಮುಕ್ತವಾಗಿ ಮತ್ತೊಂದು ರಾಷ್ಟ್ರದ ಜೊತೆ ವ್ಯಾಪಾರವನ್ನು ಮಾಡಿದಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಉಂಟಾಗುತ್ತದೆ. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಅಂಶಗಳು ಯಾಕೆ ಬೇಕು, ವೈ ದರ್ ಇಸ್ ನೀಡ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳಿದರೆ, ಒಂದು, ಬೇರೆ ರಾಷ್ಟ್ರದ ಜೊತೆ ಯಾಕೆ ವ್ಯಾಪಾರ ಮಾಡಬೇಕು? ಒಂದು, ಯುಟಿಲೈಸೇಷನ್ ಆಫ್ ರಾ ಮೆಟೀರಿಯಲ್ಸ್. ದೇಶದ ಆಂತರಿಕವಾಗಿ ಇರುವಂಥ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೋಬೇಕು. ನಮ್ಮಲ್ಲಿ ಯಾವುದೋ ಒಂದು ಸಂಪನ್ಮೂಲ ಶ್ರಮಸಾಂದ್ರ ತಂತ್ರಜ್ಞಾನ ಇದೆ, ಬಳಸ್ಕೊಳ್ಳಿ, ಉತ್ಪಾದನೆ ಮಾಡಿ, ರಫ್ತು ಮಾಡಿ. ಜಾಸ್ತಿ ನಮ್ಮಲ್ಲೇ ಎಲ್ಲವನ್ನು ಉತ್ಪಾದನೆ ಮಾಡಿ ನಾವೇ ಅನುಭೋಗ ಮಾಡಲಿಕ್ಕಾಗಲ್ಲ. ಅದನ್ನು ನಾವೇನು ಮಾಡ್ತೀವಿ, ಉತ್ಪಾದನೆ ಆದಮೇಲೆ ರಫ್ತು ಮಾಡ್ಬೋದು. ಹಾಗಾಗಿ ವ್ಯಾಪಾರ ಅಲ್ಲಿ ಇರುತ್ತೆ. ಎರಡನೇದು, ಒಂದು, ಯುಟಿಲೈಸೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಟು ಪ್ರೊಡ್ಯೂಸ್ ಸಚ್ ಕಮಾಡಿಟಿ ಆ್ಯಂಡ್ ಟು ಎಕ್ಸ್ಪೋರ್ಟ್ ಆಬ್ವಿಯಸ್ಲಿ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಎಕ್ಸಿಸ್ಟ್. ವಾಟ್ ಈಸ್ ದಿ ಅದರ್ ಪಾಯಿಂಟ್? ಕಂಪ್ಯಾರಿಟಿವ್ ಬೆನಿಫಿಟ್, ಸಾಪೇಕ್ಷ ಅನುಕೂಲ. ವಾಟ್ ಈಸ್ ದಿ ಕಂಪ್ಯಾರಿಟಿವ್ ಬೆನಿಫಿಟ್ ಅಂತ ಹೇಳಿದರೆ, ಬೋತ್ ಕಂಟ್ರೀಸ್ ಪ್ರೊಡಕ್ಷನ್ ಆಫ್ ಕ್ಲಾತ್ ಅಂದಾಗ ಭಾರತ ಮತ್ತು ಶ್ರೀಲಂಕಾ ಎರಡೂ ಉತ್ಪಾದನೆ ಮಾಡ್ತಾ ಇದೆ. ಆದರೆ 1 ಮೀಟರ್ ಕ್ಲಾತನ್ನು ಉತ್ಪಾದನೆ ಮಾಡೋದಕ್ಕೆ ಭಾರತದಲ್ಲಿ ತಗಲುವಂಥ ವೆಚ್ಚ 100 ರೂಪಾಯಿ. ಆದರೆ ಶ್ರೀಲಂಕಾನ ಉದಾಹರಣೆ ತಗೊಂಡ್ರೆ, ಐ ಆಮ್ ಜಸ್ಟ್ ಗಿವಿಂಗ್ ದಿ ಎಕ್ಸಾಂಪಲ್, ಆ ಶ್ರೀಲಂಕಾದಲ್ಲಿ 1 ಮೀಟರ್ ಬಟ್ಟೆಯನ್ನು ಉತ್ಪಾದನೆ ಮಾಡೋದಕ್ಕೆ 200 ರೂಪಾಯಿ ವೆಚ್ಚ ಆಗ್ತಾ ಇದೆ. The expenditure incurred for the production of 1 meter of cloth in India is 100 rupees. And just an example I am giving, in order to produce 1 meter of cloth in Sri Lanka, it incurs the expenditure to the tune of 200 rupees. Obviously, who will have more benefit? India, with 100 rupees of expenditure, can produce and can export it at the cheaper price compared to other countries. This is called the comparative benefit. ಹೀಗಿರುವಾಗ ಭಾರತ ಶ್ರೀಲಂಕಾಗಿಂತ ಕಡಿಮೆ ಬೆಲೆಯಲ್ಲಿ ಅದನ್ನು ಮಾರಾಟ ಮಾಡ್ಬೋದಲ್ಲ, ಕಡಿಮೆ ವೆಚ್ಚ ತಗಲೋದ್ರಿಂದ. ಹಾಗಾಗಿ ಇದಕ್ಕೆ ಸಾಪೇಕ್ಷವಾಗಿ, ಕಂಪ್ಯಾರಿಟಿವ್ ಆಗಿ ಅನುಕೂಲತೆ ಇದೆ, ಬೆನಿಫಿಟ್ ಇದೆ. ಕಂಪ್ಯಾರಿಟಿವ್ ಬೆನಿಫಿಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ವೆನ್ ಯು ಹ್ಯಾವ್ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಭವ ಆದಾಗ ಯು ವಿಲ್ ಹ್ಯಾವ್ ಗ್ರೇಟರ್ ಚಾಯ್ಸ್. ಅಮೇರಿಕಾಯಿಂದ ನಿಮಗೆ ಕಂಪ್ಯೂಟರ್ಸ್ ಬರುತ್ತೆ, ಯುರೋಪಿಂದನೂ ನಿಮಗೆ ಸಿಸ್ಟಮ್ಸ್ಗಳು ಬರುತ್ತೆ. ಕಂಪ್ಯೂಟರ್ನೇ ಉದಾಹರಣೆ ತಗೊಳ್ಳೋಣ, ಅಥವಾ ಲ್ಯಾಪ್ಟಾಪ್ಸನ್ನು ಉದಾಹರಣೆ ತಗೊಳ್ಳೋಣ. ನಿಮಗೆ ಎಷ್ಟೊಂದು ಚೈನಾ ಪ್ರಾಡಕ್ಟ್ಸ್ ಬರುತ್ತೆ. ಯಾರು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಕಡಿಮೆ ಪ್ರಮಾಣಕ್ಕೆ ಹೋಗ್ಬೋದು, ಕಡಿಮೆ ಬೆಲೆ ಸರಕುಗಳಿಗೆ. ಯಾರಿಗೆ ಕೊಂಡ್ಕೊಳ್ಳೋದಕ್ಕೂ ಸಾಮರ್ಥ್ಯ ಇದೆ, ಕ್ವಾಲಿಟಿಗೆ ಹೋಗ್ತಾರೆ, ಅವರು ಬೇರೆ ದೇಶದಿಂದ ಬಂದು ತುಂಬ ಕಾನ್ಫಿಗರೇಷನ್ಸ್ ಜಾಸ್ತಿ ಇದ್ದು ಹೈ ಎಂಡೆಡ್ ಮಾಡೆಲ್ಸಿಗೆ ಹೋಗುವಂಥ. ಅಂದರೆ ಯು ವಿಲ್ ಹ್ಯಾವ್ ಗ್ರೇಟರ್ ಚಾಯ್ಸ್ ಫಾರ್ ದಿ ಕಮಾಡಿಟೀಸ್. ವೆನ್ ದರ್ ಈಸ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಾಗ ನಿಮಗೆ ಆಯ್ಕೆ ಮಾಡಿಕೊಳ್ಳಲು ಹಲವಾರು ಅವಕಾಶಗಳಿರುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ದೇಶ ಯಾವ ಸರಕನ್ನು ಉತ್ಪಾದನೆ ಮಾಡಿದರೆ ಯಶಸ್ಸಾಗುತ್ತೆ, ಸ್ಪೆಷಲೈಸೇಷನ್, ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ. ಈಗ ಭಾರತ ಬೇರೆ ದೇಶದ ನಡುವೆ ವ್ಯಾಪಾರ ಮಾಡ್ತಿದೆ ಅಂದಾಗ ನಮ್ಮಲ್ಲಿ ಮಿನರಲ್ ಓರ್ಸ್, ಖನಿಜಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡ್ತೀವಿ. ಯಾಕೆಂದರೆ ನಮ್ಮಲ್ಲಿ ಸ್ಪೆಷಲೈಸೇಷನ್ ಅದರಲ್ಲಿ ಆಗ್ತಾ ಇದೆ. ಅದೇ ರೀತಿ ನಾವು ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾನ ಈ ಥರ ಸ್ಪೆಷಲೈಸೇಷನ್ ನೋಡಲ್ಲ. ನಾವೇನು ಹೇಳ್ತೀವಿ, ಅಲ್ಲಿ ಒಪೆಕ್ ರಾಷ್ಟ್ರಗಳು ಅಂತೀವಿ, ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಅಂಥ ರಾಷ್ಟ್ರಗಳಲ್ಲಿ ಅವರಲ್ಲಿ ಇರುವಂಥ ಆಯಿಲ್ ಪ್ರೊಡಕ್ಷನ್ಸನ್ನು ನಮಗೆ ರಫ್ತು ಮಾಡ್ತಾರೆ. ನಮ್ಮಲ್ಲಿ ಇರುವಂಥ ಒಂದು ಖನಿಜದ ಸರಕುಗಳನ್ನು ಅವರು, ಅಥವಾ ಸಿಲ್ಕ್ ಪ್ರಾಡಕ್ಟ್ಸ್ ನಮ್ಮಲ್ಲಿದೆ, ಟೀ ಉತ್ಪಾದನೆ ಹೆಚ್ಚಾಗಿದೆ, ಫ್ಲೋರಿಕಲ್ಚರ್ ಅಂದರೆ ಒಂದು ಹೂವುಗಳನ್ನು ಬೆಳೆಯುವಂಥದ್ರಲ್ಲಿ ನಾವು ಯಶಸ್ವಿಯನ್ನು ಹೊಂದಿರ್ತೇವೆ. ಈ ಒಂದು ವೈಶಿಷ್ಟ್ಯತೆಯನ್ನು ಯಾವ ರಾಷ್ಟ್ರ ತನಗೆ ಅನುಕೂಲ ಆಗುವಂಥ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಬೋದು ಅಂಥದ್ದನ್ನು ಉತ್ಪಾದನೆ ಮಾಡಿ ರಫ್ತು ಮಾಡಲಿಕ್ಕೂ ಕೂಡ ಅನುಕೂಲ ಆಗತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ
ಜಾಗತಿಕ ಅಭಿವೃದ್ಧಿ ಸಾಧ್ಯ. ಪ್ರತಿಯೊಂದು ರಾಷ್ಟ್ರ ಉತ್ಪಾದನೆ ಮಾಡ್ತಾರೆ, ಆದಾಯ ಗಳಿಸ್ತಾರೆ. ಒಟ್ಟಾರೆ ಪ್ರಾಪಂಚಿಕವಾಗಿ ಅವರವರ GDP ಒಟ್ಟು ದೇಶೀಯ ಉತ್ಪನ್ನವನ್ನು ಹೆಚ್ಚು ಮಾಡಿಕೊಂಡು ಜಾಗತಿಕ ಅಭಿವೃದ್ಧಿಗೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಕಾರಣ ಆಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಯಾಕೆ ಬೇಕು, ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ, ಇರುವಂಥ ಸಂಪನ್ಮೂಲಗಳನ್ನು ಸದ್ಬಳಸ್ಕೊಳ್ಳುವಂಥದ್ದು, ಸಾಪೇಕ್ಷವಾದಂಥ ಅನುಕೂಲವನ್ನು ನೋಡುವಂಥದ್ದು, ಹಾಗೆ ಅಲ್ಲಿ ಹೆಚ್ಚಿನ ಆಯ್ಕೆ ಇರುತ್ತೆ, ಅನುಭೋಗಿಗಳಿಗೆ ಹೆಚ್ಚಿನ ಆಯ್ಕೆ ಇರುತ್ತೆ. ಒಟ್ಟಾರೆ ಜಾಗತಿಕ ಅಭಿವೃದ್ಧಿಯನ್ನು ಅಲ್ಲಿ ಕಾಯ್ದಿರಿಸ್ಕೊಳ್ಬೋದು. ಇನ್ನು ವೈಶಿಷ್ಟ್ಯತೆಯನ್ನು ಕೂಡ ನಾವು ನೋಡ್ತೀವಿ. ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಕಂಪ್ಯಾರಿಟಿವ್ ಬೆನಿಫಿಟ್, ಟೋಟಲ್ ಆರ್ ಓವರಾಲ್ ಗ್ಲೋಬಲ್ ಎಕನಾಮಿಕ್ ಡೆವಲಪ್ಮೆಂಟ್, ಸ್ಪೆಷಲೈಸೇಷನ್ ಆಫ್ ದಿ ಎಕಾನಮಿ. These are the importance of the existence of international trade. ಹಾಗಾದರೆ ವಾಲ್ಯೂಮ್ ಅನ್ನುವಂಥ ಪದ ಬರುತ್ತೆ. ಪ್ರಮಾಣ, ಯಾವ ಪ್ರಮಾಣದಲ್ಲಿ ನಾವು ರಫ್ತು ಮಾಡ್ತೀವಿ, ಯಾವ ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ತೀವಿ. ಹೌ ಮಚ್ ವಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಕಂಟ್ರಿ ಟೇಕ್ಸ್ ಪ್ಲೇಸ್ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಹಿಯರ್. ಆ್ಯಂಡ್ ಡೈರೆಕ್ಷನ್ಸ್, ದಿಕ್ಕು, ಯಾವ ರಾಷ್ಟ್ರದಿಂದ ಯಾವ ದೇಶಕ್ಕೆ ನಾವು ರಫ್ತು ಮಾಡ್ತಾ ಇದ್ದೀವಿ, ಏನನ್ನು ರಫ್ತು ಮಾಡ್ತಾ ಇದ್ದೀವಿ, ಯಾವ ರಾಷ್ಟ್ರದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಏನನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದು ಡೈರೆಕ್ಷನ್ಸ್, ದಿಕ್ಕನ್ನು ತೋರಿಸುವಂಥದ್ದು. ಆಲ್ವೇಸ್ ಇಂಡಿಯಾ, ದಿ ಲಾರ್ಜರ್ ಶೇರ್ ಆಫ್ ಇಟ್ಸ್ ಟ್ರೇಡ್ ಈಸ್ ಬಿಟ್ವೀನ್ ಟೂ ಕಂಟ್ರೀಸ್. ರಫ್ತು ಮಾಡೋದು ಎಲ್ಲಿಗೆ ನಾವು ಜಾಸ್ತಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುತ್ತೆ? ಸಿಲ್ಕ್ ಪ್ರಾಡಕ್ಟ್ಸ್, ಸ್ಪೈಸಸ್, ರಬ್ಬರ್, ಆಮೇಲೆ ಅನುಭೋಗಿ ಸರಕುಗಳು, ಕನ್ಸ್ಯೂಮರ್ ಗೂಡ್ಸ್, ಕ್ಲಾತ್, ಇಂಥದ್ದನ್ನು ನಾವು ನಮ್ಮ ದೇಶದಿಂದ ಯಾವ ರಾಷ್ಟ್ರಕ್ಕಪ್ಪ ನಾವು ಹೆಚ್ಚಿಗೆ ರಫ್ತು ಮಾಡ್ತೀವಿ, ಡೈರೆಕ್ಷನ್ಸ್, ದಿಕ್ಕು ಅಂತ ಹೇಳ್ತೀವಿ ಅಂದರೆ OECD ಕಂಟ್ರೀಸ್ ಅಂತ ಹೇಳ್ತೀವಿ. ವಾಟ್ ಆರ್ ದೇಸ್ OECD ಕಂಟ್ರೀಸ್? ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, OECD ಕಂಟ್ರೀಸ್ ಅಂತ ಹೇಳಿ ಕರಿತೀವಿ. ಅಲ್ಲಿಗೆ ನಾವು ವಿ ಎಕ್ಸ್ಪೋರ್ಟ್ ಮೋರ್ ಆ್ಯಂಡ್ ಮೋರ್ ಕಮಾಡಿಟೀಸ್ ಬಿಕಾಸ್ ವಿ ಆರ್ ಲುಕಿಂಗ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ಸ್, ರೈಟ್? ಸೊ OECD ಕಂಟ್ರೀಸ್ ವಿ ಎಕ್ಸ್ಪೋರ್ಟ್. ಆ್ಯಂಡ್ ಫ್ರಮ್ ವಿಚ್ ಕಂಟ್ರಿ ವಿ ಆರ್ ಇಂಪೋರ್ಟಿಂಗ್ ಮೋರ್? ಏನನ್ನು ನಾವು ಜಾಸ್ತಿ ಆಮದು ಮಾಡ್ಕೊಳ್ತಾ ಇದ್ದೀವಿ? ಯು ಆಲ್ ನೋ ಇಟ್ಸ್ ಆಯಿಲ್. Which type of oil? All the oils we are importing, right? We are importing the petroleum products, we are importing the edible oil. ಹಾಗಾಗಿ ಇವತ್ತು ನೀವು ಎಡಿಬಲ್ ಆಯಿಲ್ ಅಂತ ಹೇಳಿದರೆ ಖಾದ್ಯ ತೈಲದ ಬೆಲೆ ಇವತ್ತು ನಮ್ಮ ರಸ್ತೆಯಲ್ಲಿ ಮಾಡುವಂಥ ಫಾಸ್ಟ್ ಫುಡ್ಡಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳು ಇವತ್ತು ಗಗನಕ್ಕೇರಿದೆ. ಯಾಕೆ ಅಂದರೆ ಖಾದ್ಯ ತೈಲದ ಬೆಲೆ ಹೆಚ್ಚಾಗಿದೆ, ಎಡಿಬಲ್ ಆಯಿಲ್. ಬಿಕಾಸ್ ವಿ ವರ್ ಮೋರ್ ಡಿಪೆಂಡೆಂಟ್ ಆನ್ 70% ಎಡಿಬಲ್ ಆಯಿಲ್ ನಮಗೆ ಬರ್ತಾ ಇದ್ದಿದ್ದು ಉಕ್ರೇನಿಂದ. ರಷ್ಯಾ ಉಕ್ರೇನ್ ಯುದ್ಧದಿಂದ ಇಲ್ಲಿ ಬರುವಂಥ ಪ್ರಮಾಣ ಕಡಿಮೆ ಆಯಿತು. ಹಾಗಾಗಿ ಖಾದ್ಯ ತೈಲದ ಬೆಲೆ ಹೆಚ್ಚಾಗಿದೆ. ಆದರೂ ಕೂಡ ನಾನು ಹೇಳೋದು, ಆಮದು ಅಂತ ಬಂದಾಗ ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಒಪೆಕ್, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೇತ್, ಈ ರಾಷ್ಟ್ರದಿಂದ ನಾವು ಆಮದನ್ನು ಹೆಚ್ಚು ಮಾಡ್ಕೊಳ್ತೀವಿ. ಇದು ನಿಮಗೆ ತೋರಿಸುವಂಥ ದಿಕ್ಕು, ರಾಷ್ಟ್ರದ ರಫ್ತು ಮತ್ತು ಆಮದನ್ನು ತೋರಿಸುವಂಥದ್ದು ಆಗಿರುತ್ತೆ. OECD ಕಂಟ್ರೀಸ್ ಅಂತ ಹೇಳಿದರೆ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, ಮುಖ್ಯವಾಗಿ ಇಂಗ್ಲೆಂಡ್, ಜಪಾನ್, ನಾರ್ತ್ ಅಮೇರಿಕಾ, ಫ್ರಾನ್ಸ್, ಇಂಥ ರಾಷ್ಟ್ರಗಳು ಇಲ್ಲಿ ಇದೆ. ವಿಚ್ ಕಾನ್ಸ್ಟಿಟ್ಯೂಟೆಡ್ ಅಂದರೆ ಇಂಡಿಯಾದು 55.7% ಆಫ್ ದಿ ಎಕ್ಸ್ಪೋರ್ಟ್ಸ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ದೀಸ್ ಕಂಟ್ರೀಸ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ಕಾಂಪೊಸಿಷನ್ ಅಂತ ಹೇಳಿದರೆ ಏನನ್ನು ಒಳಗೊಳ್ಳುತ್ತೆ? ವಾಟ್ ಆರ್ ದಿ ಕಾಂಪೊಸಿಷನ್? ಯಾವ ಸರಕುಗಳನ್ನು ನಾವು ರಫ್ತು ಮಾಡ್ತೀವಿ, ಯಾವುದನ್ನು ಆಮದು ಮಾಡ್ಕೊಳ್ತೀವಿ ಅಂದರೆ ನಿಮ್ಗಾಗಲೇ ಹೇಳಿದೆ, ಪೆಟ್ರೋಲಿಯಮನ್ನು ನಾವು ಆಮದು ಮಾಡ್ಕೊಳ್ತೀವಿ. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ರಾ ಮೆಟೀರಿಯಲ್ಸ್, ಮಿನರಲ್ಸ್, ಸಿಲ್ಕ್, ಸ್ಪೈಸಸನ್ನು ನಾವು ರಫ್ತು ಮಾಡ್ತೀವಿ. ವಿ ಎಕ್ಸ್ಪೋರ್ಟ್ ದಿ ಪ್ರಾಡಕ್ಟ್ಸ್ ಲೈಕ್ ದಿಸ್. ಲೈಕ್ ಆಸ್ ಐ ಸೆಡ್, ದಿ ಸ್ಪೈಸಸ್, ಟೀ, ಸಿಲ್ಕ್, ಎಟ್ಸೆಟ್ರಾ. We import some of the products, some antalla, major as petroleum products. And we have both the products like traditional and non-traditional. ಸಾಂಪ್ರದಾಯಿಕ ಸರಕುಗಳು ಮತ್ತು ಅಸಾಂಪ್ರದಾಯಿಕ ಅಥವಾ ಆಧುನಿಕ ಸರಕುಗಳು ಅಂತ. ಸಾಂಪ್ರದಾಯಿಕ ಅಂತ ಹೇಳಿದರೆ ಕೃಷಿ, what we get from the agriculture is the traditional, and non-traditional, I'll just come. Traditional like fisheries, fishery products, the agricultural products which are from the primary sectors. Non-traditional commodities like crude oil,
ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ಇಂಡಸ್ಟ್ರೀಸ್. ಆಗಲೇ ಹೇಳಿದಾಗೆ ಓರ್ಸ್, ಮಿನರಲ್ಸ್, ಖನಿಜಗಳು, ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗುವಂಥದ್ದು, ಪೆಟ್ರೋಲಿಯಂ, ಇವೆಲ್ಲ ಅಸಾಂಪ್ರದಾಯಿಕ ಅಥವಾ ಆಧುನಿಕವಾಗಿರುವಂಥದ್ದು ಉತ್ಪಾದನಾ ಘಟಕದಿಂದ ಬರುವಂಥ ಸರಕುಗಳು ಅಂತ ಹೇಳಿ ಕರಿತೀವಿ. ಹಾಗೆ ಏನಿವತ್ತು ಯಾಕೆ ವಿದೇಶಿ ವ್ಯಾಪಾರ ಅಸ್ತಿತ್ವದಲ್ಲಿದೆ? ವೈ ದರ್ ಇಸ್ ಎಕ್ಸಿಸ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್? ಬಿಕಾಸ್ ದೆರ್ ಈಸ್ ಫೋರ್ಸ್ಡ್ ಡೈನಮಿಸಮ್. ಬಿಕಾಸ್ ಇವತ್ತು ಬದಲಾಗ್ತಾ ಇದೆ, ಎಕ್ಸ್ಪೋಷರ್ ಇದೆ, ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಇದೆ, ದೆರ್ ಈಸ್ ಅನುಕರಣೆ. ನಾವು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ನೀವು ಎಲ್ಲರೂ 2 ವೀಲರ್ಸು 4 ವೀಲರ್ಸ್ ಯೂಸ್ ಮಾಡ್ತಿರಲ್ಲ, ಸಿಗ್ನಲ್ ಇರುತ್ತೆ, ಇನ್ನೂ ಸಿಗ್ನಲಲ್ಲಿ ರೆಡ್ ಲೈಟ್ ಇರುತ್ತೆ, ಯಾರೋ ಒಬ್ಬರು ಫಸ್ಟ್ ಮುಂದೆ ಒಂಚೂರು ಆಕ್ಸಿಲೇಟರ್ ಕೊಟ್ಟು ಹೋಗ್ತಾರೆ. ವಾಟ್ ವಿಲ್ ದಿ ಅದರ್ ಪರ್ಸನ್ ಡೂ ಹೂ ಇಸ್ ಸ್ಟ್ಯಾಂಡಿಂಗ್ ಅಟ್ ದಿ ಬ್ಯಾಕ್? ಹಿ ವಿಲ್ ಡೆಮಾನ್ಸ್ಟ್ರೇಟ್. ಅವನು ನಿಮ್ಮನ್ನು ಅನುಕರಣೆ ಮಾಡಿ ಮುಂದೆ ಆಕ್ಸಿಲೇಟರ್ ಕೊಟ್ಕೊಂಡು ಬರ್ತಾರೆ. ದಿಸ್ ಇಸ್ ಹೌ ಒನ್ ಇಮಿಟೇಟ್ಸ್ ದಿ ಅದರ್. ಹಾಗಾಗಿ ಈ ಡೈನಮಿಸಮ್ ಏನಂತೀವಿ, ಆ ಲೈಫ್ ಸ್ಟೈಲ್ ಏನಿದೆ ಅದು ಕೂಡ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರನ ಕ್ಕೆ ಒಂದು ನಾಂದಿ ಹಾಡ್ತದೆ. ಅದು ಬೇಕು ಅನ್ನುವಂಥದ್ದನ್ನು, ಅದನ್ನು ಸ್ವೀಕರಿಸೋದ್ರಲ್ಲಿ ಮೊದಲ ಹಂತದಲ್ಲಿದೆ. ಹಾಗೆ ಕೋಆಪರೇಷನ್ ಅಮಾಂಗ್ ಕಂಟ್ರೀಸ್, ಖಂಡಿತವಾಗಲೂ ನಾವಿವತ್ತು ಯುರೋಪಿಯನ್ ಯೂನಿಯನ್ ನೋಡ್ತೀವಿ, ಸಾರ್ಕ್ ಅಂತ ನೋಡ್ತೀವಿ, ಏಷಿಯನ್ ಅಲ್ಲ ಏಸಿಯಾನ್ ಅಂತ ಹೇಳ್ತೀವಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಇವೆಲ್ಲ ಒಂದು ವಲಯಗಳಾಗಿ, ಗುಂಪುಗಳನ್ನಾಗಿ, ಒಕ್ಕೂಟಗಳಾಗಿ ನೋಡ್ತೇವೆ. ಇವೆಲ್ಲ ದೀಸ್ ಆರ್ಗನೈಸೇಷನ್ಸ್ ಲೈಕ್ ಸಾರ್ಕ್, ಆರ್ ಇಟ್ ಮೈಟ್ ಬಿ ಏಸಿಯಾನ್, ಆರ್ ಇಟ್ ಮೈಟ್ ಬಿ OPEC countries. There is some cooperation among these countries, and one country will export and another country will import. There will be some cordial relations, cooperation among the member countries so that the trade also exists. And you all know liberalization, udharikarana regarding border, cross border movement. ಆ ಒಂದು ಬಾರ್ಡರ್ ಲಿಮಿಟ್ಸ್ ಏನಿದೆ ಅಲ್ಲಿ ಇವತ್ತು ಬಹಳ ನಿರ್ಬಂಧನೆಗಳಿಲ್ಲ. ಒಂದು ರಾಷ್ಟ್ರಕ್ಕೂ ಮತ್ತೊಂದು ರಾಷ್ಟ್ರಕ್ಕೂ ಸರಕುಗಳು, ಸೇವೆಗಳು, ವ್ಯಕ್ತಿಗಳು ಬರುವಾಗ ಅಷ್ಟು ನಿರ್ಬಂಧನೆಗಳಿಲ್ಲದೆ ಮುಕ್ತವಾಗಿ ಜಾಗತೀಕರಣದ ವ್ಯವಸ್ಥೆಯಲ್ಲಿ ಉದಾರೀಕರಣದ ನಿಲುವು ಇರೋದ್ರಿಂದನೂ ಕೂಡ, ಆಸ್ ದರ್ ಈಸ್ ಲಿಬರಲೈಸ್ಡ್ ಪಾಲಿಸಿ ಇನ್ ದಿ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ಸ್ ಆಫ್ ದಿ ಪ್ರಾಡಕ್ಟ್ಸ್ ಆಸ್ ವೆಲ್ ಆಸ್ ದಿ ಸರ್ವಿಸಸ್, ದಿಸ್ ಹ್ಯಾಸ್ ಪೇವ್ಡ್ ದಿ ವೇ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳ್ತೀವಿ. And also there is a free flow of technology or free transfer of technology. ತಂತ್ರಜ್ಞಾನ ಬಹಳ ಸರಳವಾಗಿ ವರ್ಗಾವಣೆ ಆಗೋದ್ರಿಂದಲೂ ಕೂಡ ಮುಖ್ಯವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ನೀವು ಮುಖ್ಯವಾಗಿ 2 ರೀತಿಯ ಸಿದ್ಧಾಂತವನ್ನು ನೋಡಬೇಕು. ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳ್ತೀವಿ ಎಕನಾಮಿಕ್ಸಲ್ಲಿ. ಇಂಟರ್ನ್ಯಾಷನಲ್ ಟ್ರೇಡನ್ನು ಓದಿದರೆ ಗೊತ್ತಾಗ್ತದೆ. ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಅಂದರೆ 2 ಸರಕಿರುತ್ತೆ, 2 commodities will be there. One country, India, another country, you take example of Sri Lanka. Both will be producing 2 commodities. Or the India will be producing cloth as well as silk. Sri Lanka will also be producing cloth as well as steel. Let us take the example of cloth and steel in both the countries. ಇಲ್ಲಿ ಒಬ್ಬ ಲೇಬರನ್ನು ಯೂಸ್ ಮಾಡಿಕೊಂಡು ವಿತ್ ದ ಯುಟಿಲೈಸೇಷನ್ ಆಫ್ 1 ಲೇಬರ್ ಇಂಡಿಯಾ ಕ್ಯಾನ್ ಪ್ರೊಡ್ಯೂಸ್ 100 ಯೂನಿಟ್ಸ್ ಆಫ್ ಕ್ಲಾತ್ ಆ್ಯಂಡ್ 50 ಯೂನಿಟ್ಸ್ ಆಫ್ ಸ್ಟೀಲ್. ವೆರಾಸ್ ಶ್ರೀಲಂಕಾ ವಿತ್ ದ ಯುಟಿಲೈಸೇಷನ್ ಆಫ್ ಸೇಮ್ ಕ್ವಾಲಿಟಿ ಲೇಬರ್ ಇಟ್ ಕ್ಯಾನ್ ಪ್ರೊಡ್ಯೂಸ್ 100 ಯೂನಿಟ್ ಆಫ್ ಸ್ಟೀಲ್ ಆ್ಯಂಡ್ 50 ಯೂನಿಟ್ಸ್ ಆಫ್ ಕ್ಲಾತ್. ನೋಡಿ, ನಾನು ಹೇಳಿದ್ದನ್ನು ಗಮನಿಸಿ. ಭಾರತ ಒಂದು ಶ್ರಮಿಕನ ಅಥವಾ ಶ್ರಮಿಕನ ಕೆಪಾಸಿಟಿ 100 ಘಟಕದ ಬಟ್ಟೆಗಳನ್ನು 50 ಘಟಕದ ಸ್ಟೀಲನ್ನು ಉತ್ಪಾದನೆ ಮಾಡ್ಬೋದು. ಆದರೆ ಶ್ರೀಲಂಕಾದಲ್ಲಿ 100 ಘಟಕದ ಅದೇ ಸೇಮ್ ಕ್ವಾಲಿಟಿ ಇರುವಂಥ ಲೇಬರು 100 ಪ್ರಮಾಣದಷ್ಟು ಸ್ಟೀಲು 50 ಪ್ರಮಾಣದ ಕ್ಲಾತನ್ನು ಉತ್ಪಾದನೆ ಮಾಡ್ಬೋದು. ವಾಟ್ ಡಸ್ ಇಟ್ ಶೋಸ್? ಇಂಡಿಯಾ ಹ್ಯಾಸ್ ಮೋರ್ ಅಡ್ವಾಂಟೇಜ್. ಅಲ್ಲಿ ಅನುಕೂಲತೆ ಇದೆ. ಸಂಪೂರ್ಣ 2 ಲೇಬರರ್ಸು ಯೂಸ್ ಮಾಡಿಕೊಂಡು ಹೆಚ್ಚಿನ ಪ್ರಮಾಣದ ಬಟ್ಟೆಯನ್ನು ಉತ್ಪಾದನೆ ಮಾಡಿ, ಶ್ರೀಲಂಕಾ ಬಟ್ಟೆಯನ್ನು ಬಿಟ್ಟು ಇರುವಂಥ ಲೇಬರರ್ಸ್ ಎಲ್ಲ ಸ್ಟೀಲನ್ನು ಉತ್ಪಾದನೆ ಮಾಡಿ, ಭಾರತ ಸ್ಟೀಲ್ ಉತ್ಪಾದನೆ ಬಿಟ್ಟು ಕೇವಲ ಬಟ್ಟೆಯನ್ನು ಉತ್ಪಾದನೆ ಮಾಡಿದರೆ ಇಲ್ಲಿ 100 ಕ್ಲಾತ್ ಬದಲು 200 ಮೀಟರ್ಸ್ ಆಫ್ ಕ್ಲಾತ್, ಇಲ್ಲಿ 100 ಯೂನಿಟ್ಸ್ ಆಫ್ ಸ್ಟೀಲನ್ನು ಶ್ರೀಲಂಕಾ ಬಿಟ್ಟು 200 ಯೂನಿಟ್ಸ್ ಆಫ್ ಸ್ಟೀಲನ್ನು ಉತ್ಪಾದನೆ ಮಾಡಿದಾಗ 2 ರಾಷ್ಟ್ರದಿಂದ 100
cloth, 50 steel in India, 100 steel, 50 cloth in Sri Lanka, 150 ಆಗ್ತಿತ್ತು. ಬಟ್ ಇಲ್ಲಿ ಸಂಪೂರ್ಣವಾಗಿ ಇವನು ಕ್ಲಾತನ್ನೇ ಉತ್ಪಾದನೆ ಮಾಡಿದ್ರೆ ಇಂಡಿಯಾನಲ್ಲಿ 200 ಮೀಟರ್ಸ್ ಆಫ್ ಕ್ಲಾತ್. ಇವನು ಶ್ರೀಲಂಕಾದಲ್ಲಿ ಸ್ಟೀಲನ್ನೇ ಉತ್ಪಾದನೆ ಮಾಡಿದ್ರೆ 200 ಯೂನಿಟ್ಸ್ ಆಫ್ ಸ್ಟೀಲ್. ಮೊದಲು 150 ಇತ್ತು, ಈಗ 200, 400 ಆಯಿತು. ದಿಸ್ ಲೀಡ್ಸ್ ಟು ಮೋರ್ ಅಡ್ವಾಂಟೇಜಸ್ ಅಟ್ ದಿ ಗ್ಲೋಬಲ್ ಲೆವೆಲ್, ಜಾಗತಿಕ ಮಟ್ಟದಲ್ಲಿ ಅನ್ನೋದನ್ನು ಆಡಮ್ ಸ್ಮಿತ್, ಒನ್ ಆಫ್ ದಿ ಕ್ಲಾಸಿಕಲ್ ಎಕಾನಮಿಸ್ಟ್, ಹ್ಯಾಡ್ ಡೆವಲಪ್ ದಿಸ್ ಥಿಯರಿ ಡ್ಯೂರಿಂಗ್ 1776. ಇದು ನಾನು ಹೇಳ್ತಿರೋದಲ್ಲ, ಇದನ್ನು ಸಿದ್ಧಾಂತದ ರೂಪದಲ್ಲಿ 1776ರಲ್ಲಿ ಆಡಮ್ ಸ್ಮಿತ್ ಅವರು ಪ್ರತಿಪಾದಿಸಿದರು. ಈ ಒಂದು ಸಿದ್ಧಾಂತವನ್ನು ನೀವಿಲ್ಲಿ ನೋಡ್ತೀರಾ. ದೀಸ್ ಆರ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಯು ಸ್ಟಡಿ ಇನ್ ದಿಸ್ ಚಾಪ್ಟರ್. ಹಾಗಾಗಿ ಇಂಟರ್ನ್ಯಾಷನಲ್ ಟ್ರೇಡು ಯಾತಕ್ಕೆ ಬೇಕು, ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿದಾಗ, ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಒಂದು ಕಡೆ, ಕಂಪ್ಯಾರಿಟಿವ್ ಬೆನಿಫಿಟ್ಸು ಎರಡನೇ ಕಡೆ ನೋಡ್ತೀರಾ. ಅಲ್ಲಿ ಸ್ಪೆಷಲೈಸೇಷನ್ಸ್ ಇರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಗ್ಲೋಬಲ್ ಎಕನಾಮಿಕ್ ಡೆವಲಪ್ಮೆಂಟನ್ನು ನೋಡ್ತೀವಿ. ಗ್ರೇಟರ್ ಸ್ಕೋಪ್ ಆರ್ ಗ್ರೇಟರ್ ಚಾಯ್ಸ್ ವಿಲ್ ಬಿ ದೇರ್. ಒಬ್ಬ ವ್ಯಕ್ತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ, ವೈಶಿಷ್ಟ್ಯತೆಗೆ ಕಾರಣವಾಗತ್ತೆ, ಜಾಗತಿಕ ಆರ್ಥಿಕ ಅಭಿವೃದ್ಧಿ, ಸಾಪೇಕ್ಷ ಅನುಕೂಲತೆಗಳು, ಇರುವಂಥ ಸಂಪನ್ಮೂಲಗಳ ಸದ್ಬಳಕೆ, ಹಾಗೆ ಡೈರೆಕ್ಷನ್ಸ್ ವಿತ್ ವಿಚ್ ಕಂಟ್ರಿ ಇಟ್ ಈಸ್ ಹ್ಯಾವಿಂಗ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್, ಕಾಂಪೋಸಿಷನ್, ವಾಟ್ ಕಮಾಡಿಟೀಸ್ ಇಟ್ಸ್ ಎಕ್ಸ್ಪೋರ್ಟಿಂಗ್, ವಾಟ್ ಟೈಪ್ ಆಫ್ ಕಮಾಡಿಟಿ ಇಟ್ ಈಸ್ ಇಂಪೋರ್ಟಿಂಗ್, ದಿಕ್ಕು ಹೇಗೆ, ಸಂಯೋಜನೆ ಹೇಗೆ, ಯಾವ ಸರಕನ್ನು ಯಾವ ರಾಷ್ಟ್ರದ ಜೊತೆ ವ್ಯಾಪಾರವನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಅಲ್ಲಿ ಟ್ರೆಡಿಷ್ನಲ್, ನಾನ್ ಟ್ರೆಡಿಷ್ನಲ್ ಕಮಾಡಿಟೀಸ್ ಇದೆ ಅಂತ ಹೇಳ್ತೀವಿ. ಕೆಲವು ಸಿದ್ಧಾಂತಗಳು ವಿಚ್ ಆರ್ ದಿ ಇಂಪಾರ್ಟೆಂಟ್ ಥಿಯರೀಸ್ ಅಂತ ಹೇಳಿದ್ರೆ, ಯು ಕಮ್ ಅಕ್ರಾಸ್ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಆಫ್ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಆಫ್ ಆಡಮ್ ಸ್ಮಿತ್ ರವರ ನಿರಪೇಕ್ಷ ವೆಚ್ಚದ ಅನುಕೂಲತಾ ಸಿದ್ಧಾಂತ ನೋಡ್ತೀವಿ. ಹಾಗಾದರೆ ಏನು ಪ್ರವೃತ್ತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಇದೆ? ವಾಟ್ ಆರ್ ದಿ ಟ್ರೆಂಡ್ಸ್ ಫಾರ್ ಇಟ್? ಒನ್ ಈಸ್, ಆಸ್ ಐ ಸೆಡ್, ಫೋರ್ಸ್ಡ್ ಡೈನಮಿಸಮ್, ಕೋಆಪರೇಷನ್ ಅಮಾಂಗ್ ದಿ ಮೆಂಬರ್ ಕಂಟ್ರೀಸ್ ಆರ್ ಅಮಾಂಗ್ ದಿ ಕಂಟ್ರೀಸ್, liberalization in the cross-border transactions, transfer of technology ಅಂತ ಹೇಳ್ತೀವಿ. ಯಾಕೆ ಇಲ್ಲಿ ಪ್ರವೃತ್ತಿ ಹೇಗಿದೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಂತ ನೋಡಿದ್ರೆ, ಒಂದು ಉದಾರೀಕರಣ ಇದೆ. ಎಲ್ಲಿ ವ್ಯಾಪಾರವನ್ನು ಮಾಡುವಾಗ ಒಂದು ರಾಷ್ಟ್ರಕ್ಕೂ ಮತ್ತೊಂದು ರಾಷ್ಟ್ರಕ್ಕೂ ಇರುವಂಥ ಬಾರ್ಡರ್ ಏರಿಯಾನಲ್ಲಿ ಉದಾರೀಕರಣದ ನಿಲುವನ್ನು ಪಾಲಿಸ್ತಿರುವಂಥದ್ದು ಮುಖ್ಯವಾಗಿ ಇದೆ. ಹಾಗೆ ಒಂದು ತಂತ್ರಜ್ಞಾನ ವರ್ಗಾವಣೆ ಆಗುತ್ತೆ ಬಹಳ ಸುಲಭವಾಗಿ, ಹೆಚ್ಚಿನ ನಿರ್ಬಂಧನೆಗಳಿರೋದಿಲ್ಲ. ರಾಷ್ಟ್ರಗಳ ನಡುವೆ ಇರುವಂಥ ಸಹಕಾರ, ಇವೆಲ್ಲವೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಭವ ಆಗಿ ಅಲ್ಲಿ ನಿರ್ಮಾಣ ಆಗೋದಕ್ಕೂ ಕೂಡ ಕಾರಣವಾಗಿರುವಂಥ ಅಂಶ. ಮುಖ್ಯವಾಗಿ ಈ ಒಂದು ಪಾಠದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಪ್ರಶ್ನೆ ನಾನು ಆಗಲೇ ಹೇಳಿದಾಗೆ, ವಾಟ್ ಈಸ್ ದಿ ಆರ್ ಎಕ್ಸ್ಪ್ಲೇನ್ ದಿ absolute cost advantage theory, ನಿರಪೇಕ್ಷ ವೆಚ್ಚದ ಅನುಕೂಲತಾ ಸಿದ್ಧಾಂತವನ್ನು ವಿವರಿಸಿ. ಹಾಗೆ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ನಾನು ಆಗಲೇ ಹೇಳಿದ್ನಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ವಿವರಿಸಿ. ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ವಿವರಿಸಿ. So these two things you can expect from this particular unit.